ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಟೂಟಿ ಪೂಟಿ ಮಾಡೋದು ನೋಡೋಣ ಬರ್ರಿ. ಟೂಟಿ ಪೂಟಿ ಮಾಡಲಿಕ್ಕೆ 2 ಹಸಿ ಪಪ್ಪಿಕಾಯಿ ತೊಗೊಂಡೀನಿ. ಅದ್ರ ಮೇಲಿಂದೆಲ್ಲ ಸಿಪ್ಪಿ ತಳ್ಕೊಲಿಕತ್ತೀನಿ. ಕ್ಲೀನಾಗಿ ತಳ್ಕೊಂಡ ಈ ಥರ ಎಲ್ಲ ಗ್ರೀನ್ ಹಸಿರೆಲ್ಲ ತೆಗ್ದು ತಗೋಬೇಕು. ಇದು ಕಾಯಿ ಹಸಿದಿರ್ಬೇಕು. ಅದು ಹತ್ರಲ್ಲಿ ಹೊಂಟಿಲ್ಲ, ಚಾಕುಲಿ ತಗೋದೇನು ಹಿಂದಿನ ತುಂಬ ಕಟ್ ಮಾಡ್ಕೋಬೇಕು. ಹಸಿರು ಇದ್ದಿದ್ದೆಲ್ಲ ತಗೋಬೇಕಾದ, ಇಲ್ಲಾಂದ್ರೆ ಕಹಿ ಹಾಕತ್ತೆ. ಇದು ಹುಳ್ಕೊಲಿಕತ್ತೀನಿ. ನೀವು ಯಾವ ಥರ ಬೇಕಾದ್ರೂ ಭೀ ಹುಳ್ಕೋಬೋದು. ಒಳಗಿನ ಬೀಜ ಎಲ್ಲ ತಗೋಬೇಕು. ಅದನ್ನು ಬೀಜ ಎಲ್ಲ ಬಿಳಿ ಇರಬೇಕು, ಕರಿಯಾಗಿರಬಾರ್ದು. ಸಣ್ಣದಾಗಿ ಪೀಸ್ ಮಾಡ್ಕೊಲಿಕತ್ತೀನಿ. ಸ್ವಲ್ಪ ಕಷ್ಟ ಆಗ್ತದೆ ತೆಗಿಲಿಕ್ಕೆ. ಅದನ್ನು ಸ್ವಲ್ಪ ಹಣ್ಣಾಗಿ ಪಾಡಿ ಬಂದತ್ತೆ, ಅದು ತಗೊಲಿಕತ್ತೀನಿ. ಅದನ್ನು ಹಾಕಂಗಿಲ್ಲ. ಸಣ್ಣ ಪೀಸ್ ಮಾಡ್ಕೊಂಡು ನೀವು ಯಾವ ಥರ ಶೇಪ್ ಬೇಕಾದ್ರೆ ಕಟ್ ಮಾಡ್ಕೋಬೋದು. ಒಳಗಿಂದ ಅದನ್ನೆಲ್ಲ ಕ್ಲೀನಾಗಿ ತಗೋಬೇಕು. ಒಳಗಿನ ಎಲೆ ಇರ್ತದಲ್ಲ, ಅದೆಲ್ಲ ಸ್ವಚ್ಛಂಗೆ ತಗೋಬೇಕು. ಅದನ್ನು ಅಂತ ಒಂದು ಸ್ವಲ್ಪ ದಪ್ಪಂದು ಪೀಸ್ ಮಾಡ್ಕೊಲಿಕತ್ತೀನಿ. ಹಾಗಾಗಿ ಅದು ಪಾಕ್ ಹಿಡಿಲಿಕ್ಕೆ ಚುಚ್ಕೊಲಿಕತ್ತೀನಿ. ಅದನ್ನು ನೋಡಿರಿ, ಈ ಥರ ಸಣ್ಣ ಪೀಸ್ ಮಾಡ್ಕೊಂಡ್ರೆ ಚಲೋ ರೀ. ಕೇಕ್ ಮ್ಯಾಗ ಅದು ಹಾಕ್ಲಿಕ್ಕೆ ಚಲೋ ಆಗ್ತದೆ. ಐಸ್ ಕ್ರೀಮ್ದಾಗ ಕೇಕ್ದಾಗ ಅದು ಹಾಕ್ಲಿಕ್ಕೆ ಸಣ್ಣ ಇದ್ರೆ ಚಲೋ ಆಗ್ತದೆ. ನಾವು ದಪ್ಪ ಒಂದು ಸ್ವಲ್ಪ ಮಾಡ್ಕೊಂಡೇನು ಕಡ್ಕೊಂಡು ತಿನ್ಲಿಕ್ಕೆ. ನೋಡಿರಿ, ಈ ಥರ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡು, ಇದಕ್ಕಿಂತ ಸಣ್ಣ ಬೇಕಾದರೂ ಕಟ್ ಮಾಡ್ಕೋಬೋದು. ನೋಡಿರಿ, ದಪ್ಪ ಕಡ್ಕೊಂಡು ತಿನ್ಲಿಕ್ಕತ್ತೇಳಿ ಸಣ್ಣ ಮಕ್ಕಳಿಗೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ. ಇದು ಈ ಥರ ಮಾಡಿ ಇಟ್ಕೊಂಡ್ರೆ ವರ್ಷಾನುಗಟ್ಟಲೆ ಇಟ್ಕೋಬೋದು. ಹೊರಗಡೆ ಇಟ್ಟರು ಕೂಡ ನಡೀತದೆ. ನೋಡಿ, 2 ಕಾಯಿ ಇದೆ, ಅಷ್ಟು ಬಂದದ ಪೀಸ. ಇವು ದಪ್ಪ ಪೀಸ್ ಮಾಡ್ಕೊಂಡೇನಿ. ಈಗ ಕಲರ್ಗೋಸ್ಕರ ಕ್ಯಾರೆಟ ಮತ್ತು ಬೀಟ್ರೂಟ್ ಹಾಕೊಲಿಕತ್ತೀನಿ. ಗಜರಿಕಾಯಿ ಇದು ಬೇರೆ ಕಲರ್ ಹಾಕಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಬಿಟ್ಟರು ಕೂಡ ಮ್ಯಾಗಿಂದ ತಗೊಲಿಕತ್ತೀನಿ. ಹಿಂದಿನ ಬಂದು ತುಂಬ ತಗೊಂಡ. ಬಿಟ್ರೂಟಂತೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದದು. ಹಿಂಗೆ ಹರ್ಕೊಂಡು ರಸ ತಗೋತೀನಿ. ಇದನ್ನು ಎಲ್ಲ ಹೆರ್ಕೊಂಡಿದ್ದು ಬಿಟ್ರೂಟ್ ಕೂಡ ಅದೇ ರೀತಿ ಹೆರ್ಕೊಲಿಕತ್ತೀನಿ. ಬೀಟ್ರೂಟ್ ರಸ ಹಾಕಿದ್ರಂತೂ ಕಲರ್ ಯಾವ ಹೊರಗಿನ ಕಲರ್ಕಿಂತನೂ ಏನು ಕೆಟ್ಟದ್ದಲ್ರಿ. ಇದು ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಇದೊಂದು ಸ್ವಲ್ಪ ಸುಣ್ಣ ಹಾಕೊಲಿಕತ್ತೀನಿ. ಸುಣ್ಣ ಹಾಕೋದ್ರಿಂದ ಸ್ಮೂತು ಬರ್ತದೆ.
ಸುಣ್ಣ ಹಾಕೊಂಡು ಕ್ಲೀನಾಗಿ ತೊಳ್ಕೊಬೇಕು, ಒಂದೆರಡು ಸಲ ತೊಳ್ಕೊಬೇಕು ಅದನ್ನು. ಒಂದು 5 ನಿಮಿಷ ನೆನೆಯಲಿಕ್ಕೆ ಇಟ್ಟೇನೆ ಅದನ್ನು. ಅದ್ರಾಗ ಅವು ದಪ್ಪ ಪೀಸನ್ನು ಹಾಕ್ಕೊಲಿಕ್ಕತ್ತೇನೆ, ಅವು ತೊಳ್ಕೊಲಿಕ್ಕತ್ತೇನೆ. ಈ ಒಂದು ಪಾತ್ರೆದಾಗ ಹಾಕ್ಕೊಂಡು ಕುದಿಲಿಕ್ಕೆ ಇಡ್ತೀನಿ. ಅವು ಸಣ್ಣ ಒಂದು ಬೇರೆ ಹತ್ರ ಹಾಕ್ಕೊಂಡೇನಿ, ದಪ್ಪನೂ ಬೇರೆ ಹತ್ರ ಹಾಕ್ಕೊಲಿಕ್ಕತ್ತೀನಿ. ಇವು ಸ್ಮೂತಾಗಿ ಕುದಿಬೇಕು, ಕೈಯಲ್ಲಿ ಹೆಚ್ಚಿಕತ್ರ ಹೊಡಿಬೇಕು, ಹಂಗೆ ಅಷ್ಟು ಕುದಿಸ್ಕೋಬೇಕು ಇದನ್ನು. ಕುಕ್ಕರಲ್ಲಿ 1 ಸೀಟಿ 2 ಸೀಟಿ ಮಾಡ್ಕೋಬೋದು. ನೋಡಿರಿ, 2 ಕಡೆ ಕುದಿಲಿಕ್ಕೆ ಇಟ್ಕೊಂಡೇನಿ. ಇದು ಬಿಟ್ಟು ರಸ ರುಬ್ಕೊಂಡು ಇದಕ್ಕೆ ಕ್ಯಾರೆಟ್ ರಸ ತಗೊಲಿಕ್ಕತ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ತಗೋಬೇಕು. ಇದು ಒರಿಜಿನಲ್ ಕಲರ್, ಇದು ಚಳಿಗೆ ಸೋಸ್ಕೊಲಿಕ್ಕತ್ತೀನಿ. ಬಟ್ಟೆ ಒಳಗಾದ್ರೂ ಹಿಂಡ್ಕೋಬೋದು. ನೋಡ್ರಿ, ಅಷ್ಟು ಕ್ಯಾರೆಟ್ ರಸ ಬಂತು. ಬೀಟ್ರೂಟ್ ರಸನ ತಗೊಂಡು ಈ ಕಡೆ ಕುದಿಲಿಕ್ಕತ್ತೈತಿ. ಇದು ನಮ್ಮ ತೋಟದಲ್ಲಿ ಇದು ಕಾಯಿದು, ಯಾವ ಕೆಮಿಕಲ್ ಹಾಕಿಲ್ಲ, ಗಿಡಕ್ಕೆ ಸಕಟ. ಈಗ ಕುದ್ದಾರುವ ಬೇರೆ ಕಡೆ ಶಿಫ್ಟ್ ಮಾಡ್ಕೋತೇನೆ, ತಗೋತೇನೆ. ಇವು ಕೂಡ ತಗೊಲಿಕ್ಕತ್ತೇನೆ. ಮತ್ತು ಅದರ ಪಾತ್ರೆ ಹಾಕಿ ಸಕ್ಕರೆ ಹಾಕಿ, ನೀವು ಹೆಚ್ಚು ಕಡಿಮೆ ಸಕ್ಕರೆ ಹಾಕ್ಕೋಬೋದು. ಅರ್ಧ ಕೆಜಿ ಹಾಕ್ಕೊಂಡೇನೆ, 1 ಕೆಜಿ ಐತದ. ಪಪ್ಪಾಯಿ ಪೀಸ್ 1 ಕೆಜಿ, ಅರ್ಧ ಕೆಜಿ ಸಕ್ಕರೆ ಹಾಕ್ಕೊಂಡೇನೆ. ಇದಕ್ಕೂ ಅರ್ಧ ಕೆಜಿ ಹಾಕ್ಕೊಂಡೇನೆ. ನೋಡ್ರಿ, ಇದು ಕುದಿಲಿಕ್ಕತ್ತೈತಿ, ಪಾಕ ಆಗೈತಿ ಈಗ. ಒಂದು ಸ್ವಲ್ಪ ಲಿಂಬೆ ಹಣ್ಣು ಹಾಕೋದ್ರಿಂದ ಮೆತ್ತಗಾಗ್ತದೆ, ಮಕ್ಕಳಿಗೆ ತಿನ್ಲಿಕ್ಕೆ ಚಲೋ ಆಗ್ತದೆ. ಅದು ಲಿಂಬೆಹಣ್ಣು ಹಾಕೋದ್ರಿಂದ ಸಾಫ್ಟ್ ಆಗ್ತದೆ. ಇದ್ರಾಗ ಒಂದು ಸ್ವಲ್ಪ ಹಿಂಡ್ಕೊಲಿಕ್ಕತ್ತೀನಿ. ಏಲಕ್ಕಿ 1-2 ಹಾಕ್ಕೊಲಿಕ್ಕತ್ತೀನಿ. ಇದೊಂದು ಸ್ವಲ್ಪ ಮಾಡ್ಲಿಕ್ಕೆ ಟೈಮ್ ಆಗ್ತದೆ ರೀ. ಇದು ಟೈಮ್ ಭಾಳ ತಗೋತೈತಿ. ನೋಡ್ರಿ, ಈಗ ಅದು ಕುದ್ದತಿ, ಪಾಕೆಲ್ಲ ಹಿರ್ಕೋತದ. ಈಗ ಒಂದು ಜಾಳಿಗೆ ಒಳಗೆ ಅದೊಂದು ಸ್ವಲ್ಪ ರಸ ತೆಳಗೆ ಹೋಗ್ತದೆ ರೀ. ಆ ರಸನೂ ರಸ, ಸಕ್ಕರೆ ರಸನ ನೀವು ಮತ್ತೆ ಅದಕ್ಕೆ ಉಪಯೋಗ ಮಾಡ್ಕೋಬೋದು. ಉಂಡೆ ಕಟ್ಲಿಕ್ಕೆ ಅಥವಾ ಸಿರಾಕ. ಏಲಕ್ಕಿ ಹಾಕ್ಕೊಂಡೇನಿ. ಬೀಟ್ರೂಟ್ ರಸ ಹಾಕ್ಕೊಲಿಕ್ಕತ್ತೇನೆ.
ಇದೊಂದು ಕುದಿ 2 ಕುದಿ ಕುದಿಸ್ಕೋಬೇಕು. ಕಲರ್ ಅಂತೂ ಇಷ್ಟು ಚಂದ ಬಂದದ ನೋಡ್ರಿ, ಅದು ಒರಿಜಿನಲ್ ಕಲರ್. ಆರೋಗ್ಯಕ್ಕೆ ಒಳ್ಳೆಯದು, ನೋಡಲಿಕ್ಕೂ ಚಂದ. ಮಕ್ಕಳಂತೂ ಇಷ್ಟು ಇಷ್ಟಪಟ್ಟು ತಿಂತಾರೆ. ಇದು ಕ್ಯಾರೆಟ್ ರಸ ಹಾಕ್ಲಿಕ್ಕತ್ತೀನಿ. ನೋಡ್ರಿ ಅದು ಒಂದು ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು. ಇದು ಸ್ವಲ್ಪ ದಪ್ಪದಲ್ರಿ, ಹೆಚ್ಚು ಕುದಿಸ್ಬೇಕಾಗ್ತದೆ. ಸ್ವಲ್ಪ ಫ್ಯಾನ್ಗಳಿಗಾಗಲಿ ಹಂಗೆ ಸ್ವಲ್ಪ ಬಿಸಿಲಿಗೆ ಇಟ್ಟರು ನಡೀತದೆ. ಸ್ವಲ್ಪ ಬಿಸಿಲಿಗೆ, ಸಣ್ಣ ಬಿಸಿಲಿಗೆ. ನೋಡ್ರಿ, ಒಂದಕ್ಕೊಂದೇನು ಅಂಟ್ಕೊಂಡಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.